ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ 5 ಗಂಟೆ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಲಿ 5 ಗಂಟೆ ಆಗಿದೆ. ಇವತ್ತು ಏನು ವಿಶೇಷ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಕೊಬ್ಬರಿ ಎಲ್ಲ ತುರ್ತಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಏನೇನು ಮಾಡ್ತೀವಿ, ಏನೇನು ಪ್ರೋಸೆಸ್ ಎಲ್ಲ ಮಾಡ್ತೀವಿ ಅಂತ ನೋಡಿ ತೋರಿಸ್ತೀನಿ ಹಂಗೆ ಹೋಗ್ತಾ. ಇವಾಗ ಇನ್ನೂ ಇಷ್ಟು ಕಾಯಿ ತುರಿದು ಒಬ್ಬಿಟ್ಟು ಮಾಡಿ ರವೆ ಉಂಡೆ ಮಾಡಿ ಎಲ್ಲ ಮಾಡಬೇಕು. ಮಾಡಾದ್ಮೇಲೆ ಆಮೇಲೆ ಸಿಗ್ತೀನಿ. ಬಾಯ್. ಇವನ್ಯಾವನ ಸೆಡೆ ನನ್ನ ಮಗ. ಗೈಸ್ ಇವಾಗ ಐಟಮ್ಸ್ ಎಲ್ಲ ತೊಗೊಬರಕ್ಕಂತ ಅಂಗಡಿಗೆ ಹೋಗಿದ್ವಿ. ಐಟಮ್ಸ್ ಎಲ್ಲ ತೊಗೊಂಡಾಯ್ತು. ಇಲ್ಲಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ. ಇವಾಗ ಆಗಲೇ ಟೈಮು ಆಲ್ಮೋಸ್ಟ್ ಎಷ್ಟು ಅಂದರೆ 8:30 ಆಯ್ತೈತೆ. ಇವಾಗೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಇವಾಗ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಮನೇಲಿ ಹೋಗಿ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಅದನ್ನು ವೀಡಿಯೋ ಮಾಡ್ತೀನಿ ಬನ್ನಿ ಗೈಸ್. ನಮ್ಮ ಅಕ್ಕಂಗೆ ಗೋಬಿ ತಿನ್ನಬೇಕು ಅನಿಸ್ತಂತೆ, ಅದಕ್ಕೆ ಗೋಬಿನೂ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅವಳವ್ರ ಮಗುನ ಎತ್ಕೊಬತ್ತವಳೆ. ಗೈಸ್ ಇವಾಗ ಟೈಮ್ ಬಂದು ಎಷ್ಟು ಅಂದರೆ 2 ಗಂಟೆ ಆಗಿದೆ. 2 ಗಂಟೆಯಲ್ಲಿ ಇವಾಗ ನಾವು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಇಲ್ಲಿ ನೆರಿಗೆ ಹಿಡಿತವ್ರೆ. ಇಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತಿಗೆ ನಾವು ಇಷ್ಟೊತ್ತವರೆಗೂ ಒಬ್ಬಟ್ಟು ಮಾಡಿ, ಆಮೇಲೆ ಇನ್ನೇನಮ್ಮ ಮಾಡಿದ್ದು ಚಿರೋಟಿನ ಚಿರೋಟಿ, ಆಮೇಲೆ ಇನ್ನೊಂದು ರವೆ ಉಂಡೆ 3 ಮಾಡಿ ನಾವು ಊಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. 2 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡೋಣ. ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಗೈಸ್ ನಾವಿಲ್ಲಿ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಇನ್ನು ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಗಿಲ್ಲ. ಯಾಕೆ ಅಂತಂದರೆ ನಮ್ಮಮ್ಮಂಗೂ ನಮ್ಮ ಅಕ್ಕಂಗೂ ಸ್ವಲ್ಪ ಯುದ್ಧ ನಡೀತಿತ್ತು. ಏನು ಅಂತಂದರೆ ಇವಾಗ ಉಡ್ಸಿದ್ದೀವಲ್ಲ ಲಕ್ಷ್ಮಿಗೆ ಸೀರೆ, ಆ ಸೀರೆ ಬೇಡ ಅಂತ ನಮ್ಮ ಅಕ್ಕ. ಯಾಕೆ ಅಂತಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಲ್ಲ, ಬೇಡ ಬೇರೆ ಕಲರ್ದು ತೊಗೊಂಡು ಬಂದು ಉಡ್ಸೋಣ ಅಂತ. ನಮ್ಮಮ್ಮ ಇದೇ ಚೆನ್ನಾಗಿ ಕಾಣುತ್ತೆ, ಇದನ್ನು ಉಡ್ಸೋಣ ಅಂತ. ನಮ್ಮ ಅಕ್ಕ ಅದಕ್ಕೇ ನಿನ್ಗೆ ಇಷ್ಟ ಬಂದಂಗೆ ನೀನು ಮಾಡ್ತಾಯಿದ್ದೆ, ನಾನೇಂತೂ ಕೂಡಿಸ್ಲಿ, ನಾನು ಉಡ್ಸಲ್ಲ ಅಂತ ಅಂದ್ಬಿಟ್ಟು ಬಂದು ಮಲ್ಕೊಬಿಟ್ಟಿದ್ಲು. ಅದಾದಮೇಲೆ ನಾನು ನಮ್ಮಮ್ಮ ಇಬ್ಬರು ಬಂದು ಸರಿ ಆಯಿತು, ನೆಕ್ಸ್ಟ್ ವರ್ಷದಿಂದ ನೀನು ಹೆಂಗೆ ಹೇಳ್ತೀಯ ಹಂಗೆ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಸ್ಟಾರ್ಟ್ ಮಾಡಿದ್ದು ಉಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ನಮಗೂ ಅಂದರೆ ನಮ್ಮಮ್ಮ ಫಸ್ಟೆಲ್ಲ ಉಡಿಸ್ತಿದ್ರು, ಅವ್ರಿಗೆ ಮರ್ತೋಗ್ಬಿಟ್ಟಿತ್ತು ಹೆಂಗೆ ಉಡ್ಸೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಎಲ್ಲ ಇಟ್ಟಿದ್ವಿ. ಅದಾದಮೇಲೆ ಹಿಂದೆಗಡೆ ಇಲ್ಲಿ ಸೀರೆ ಹಾಕಿದ್ದೀವಲ್ಲ, ಇದು ನಾವು ನೈಟು ಕುತ್ಕೊಳ್ಳಲ್ಲ ಹಿಂದೆಗಡೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಡಬಲ್ ಟೇಪ್ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೂ ಸಿಂಗಲ್ ಟೇಪ್ ಎಲ್ಲ ಹಾಕಿದ್ವಿ. ನೈಟೆಲ್ಲ ಚೆನ್ನಾಗಿ ಕೂತಿತ್ತು. ಅದಾದಮೇಲೆ ಬೆಳಗ್ಗೆ ಎದ್ದು ನೋಡೋಷ್ಟು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಮತ್ತು ಹಿಂದೆಗಡೆ ದೇವರೆಲ್ಲ ಫುಲ್ ಕೂರಿಸ್ಬಿಟ್ಟಿದ್ವಲ್ಲ, ಮತ್ತು ಹಿಂದೆಗಡೆ ಹೋಗಿ ಅದನ್ನು ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನೂ ಹಾಕಿರಲಿಲ್ಲ, ಹಾಗೆ ಡೆಕೋರ್ ಮಾಡಿದ್ವಿ. ಇದು ನಾವು ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈ ಸತಿ ಆಗಿಲ್ಲ. ಯಾಕಂತಂದರೆ ನಾನು ನಮ್ಮ ಅಕ್ಕ ಇಬ್ಬರೇ ಮಾಡಬೇಕು. ನಮ್ಮ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ನಮಗೂ ಹೆಂಗೆ ಉಡ್ಸೋದು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಈ ವರ್ಷ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ವರ್ಷದಿಂದ ಇವಾಗ ಗೊತ್ತಾಗೈತಲ್ಲ ಹೆಂಗೆ ಮಾಡಬೇಕು ಏನೇನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷದಿಂದ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಟೇಬಲ್ ಮೇಲೆಲ್ಲ ಇಕ್ಬಿಟ್ಟು ಇವಾಗ ನೆಕ್ಸ್ಟು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಒಂದು ಕಾಯಿಗೆ ಅರಿಶಿನ ಎಲ್ಲ ಅದಕ್ಕೆ ನೀಟಾಗಿ ಫುಲ್ಲು ಹಾಕ್ಬಿಟ್ಟು ಅದಾದಮೇಲೆ ಕುಂಕುಮ ಇಡ್ತಿದ್ದೆ. ನಾವೇನು ಮಾಡಿದ್ವಿ ಅಂತಂದರೆ ಲಕ್ಷ್ಮಿ ಮುಖವಾಡಕ್ಕೆ ಬೆಳ್ಳಿದು ತಂದಿದ್ವಿ ನಾವು. ಹಳೇದಿತ್ತು ನಮ್ಮದು ಫಸ್ಟು. ಅದು ಏನಾಗಿತ್ತು ಅಂದರೆ ಅದ್ರ ಜೊತೆಗೆ ಅವರೆಲ್ಲ ಸೆಟ್ ಕೊಟ್ಬಿಟ್ಟಿದ್ರು, ಚಿಕ್ಕ ಓಲೆ ಸರ ಎಲ್ಲ ಕೊಟ್ಟಿದ್ರು. ಅದು ಹಳೆ ಥರ ಆಗಿಬಿಟ್ಟಿತ್ತು. 10 ವರ್ಷದಿಂದ ಕೂರಿಸ್ತಿರ್ಲಿಲ್ವಲ್ಲ ನಾವು, ಅದೆಲ್ಲ ಹಳೆ ಥರ ಆಗಿಬಿಟ್ಟಿತ್ತು ಅಂತ ಅದನ್ನೆಲ್ಲ ಹೋಗಿ ತೂಕಕ್ಕೆ ಹಾಕ್ಬಿಟ್ಟು ಇವಾಗ ಹೊಸದು ತಂದ್ವಿ. ನಮ್ಮ ಅಕ್ಕ ಏನು ಮಾಡಿದ್ಲು, ಯೂಟ್ಯೂಬಲ್ಲೆಲ್ಲೋ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಮುಖವಾಡಕ್ಕೆ ಫುಲ್ಲು ಅರಿಶಿನ ಇಕ್ಬಿಟ್ಟು ಅದಾದಮೇಲೆ ಅದಕ್ಕೆ ಐಲೈನರು ಲಿಪ್ಸ್ಟಿಕ್ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಸೋದೆಲ್ಲ ಚೆನ್ನಾಗೇ ಇತ್ತು. ಆದರೆ ನಾವು ಅರಿಶಿನ ಫುಲ್ಲು ಮುಖಕ್ಕೆ ಇಕ್ಬೇಡ್ದಾಗಿತ್ತು, ಬರೀ ಕೆನ್ನೆಗೆ ಮಾತ್ರ ಅರಿಶಿನ ಇಟ್ಟಿದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ಇಲ್ಲಿ ಕಳ್ಸೋಕ್ಕೆ ಕಾಯಿ ರೆಡಿ ಮಾಡಿಕೊಂಡು ಅದಾದಮೇಲೆ ಇವಾಗ ನೆಕ್ಸ್ಟು ಲಕ್ಷ್ಮಿಗೆಲ್ಲ ಅರಿಶಿನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಳಿದ್ವಿ ನಾನು ನಮ್ಮಮ್ಮ ಬೇಡ ಇಕ್ಕೋದು ಫುಲ್ಲು ಮುಖಕ್ಕೆ ಅರಿಶಿನ ಅಂತ ಅಂದ್ಬಿಟ್ಟು. ಅವಳೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇಡಿಸಿದ್ದು. ಚೆನ್ನಾಗಿತ್ತು ಅಂದ್ರೂ. ಅಂದರೆ ಹೆಂಗೆ ಅಂದರೆ ಇವಾಗ ಗೌರಿ ಹಬ್ಬಕ್ಕೆ ಮಾಡ್ತೀವಲ್ಲ ಆ ಥರ ಆಗಿಬಿಟ್ಟಿತ್ತು. ವರಮಹಾಲಕ್ಷ್ಮಿ ಹಬ್ಬದ ಥರ ಬಂದಿರಲಿಲ್ಲ, ಗೌರಿ ಹಬ್ಬದ ಥರ ಆಗಿಬಿಟ್ಟಿತ್ತು ಅಷ್ಟೇ. ನೆಕ್ಸ್ಟ್ ಸತಿಯಿಂದ ಮಾಡಬೇಕಂದ್ರೆ ಫುಲ್ಲು ಮುಖಕ್ಕೆ ಅರಿಶಿನ ಹಾಕಲ್ಲ,
ಬರೀ ಕೆನ್ನೆಗೆ ಮಾತ್ರ ಅರಿಶಿನ ಬಳದ್ಬಿಟ್ಟು ಮಾಡಬೇಕು. ಅಂದರೂ ಈ ಸತಿ ಚೆನ್ನಾಗಿತ್ತು. ನಮ್ಮಮ್ಮ 10 ವರ್ಷದಿಂದ ಲಕ್ಷ್ಮಿ ಕೂರಿಸೋದನ್ನ ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕಿಂತ ಮುಂಚೆ ಎಲ್ಲ ವರ್ಷನೂ ಕೂರಿಸ್ತಾಯಿದ್ರಂತೆ. ನಮಗೆ ಯಾವುದು ಜ್ಞಾಪನ ಇಲ್ಲ. ನಮ್ಮ ಅಕ್ಕಂಗೆ ಸ್ವಲ್ಪ ನೆನಪೈತಂದರೆ ಅಂದರೆ ನನಗೆ ಯಾವುದು ನೆನಪಿಲ್ಲ. 10 ವರ್ಷದಿದ್ದದೆಲ್ಲ ನೆನಪಿರಲ್ಲ ನನಗೆ. ನಾನು ನಮ್ಮಮ್ಮನ ಯಾವಾಗಲೂ ಕೇಳಿದ್ದೆ, ಪ್ರತಿ ವರ್ಷವೂ ಕೇಳ್ತಿದ್ವಿ ನಾನು ನಮ್ಮ ಅಕ್ಕ ಕೂರಿಸೋಣ ಅಂತ. ನಮ್ಮಮ್ಮ ಬೇಡ ಅಂತಲೇ ಅಂತಿದ್ರು. ಈ ವರ್ಷ ನಾನು ನಮ್ಮ ಅಕ್ಕ ಇಬ್ಬರು ಹಠ ಮಾಡಿ ಇಲ್ಲ ಈ ವರ್ಷ ಕೂರಿಸ್ಲೇಬೇಕು ಅಂತಂದ್ಬಿಟ್ಟು ಕೂರಿಸಿದ್ದು. ಎಷ್ಟೊಂದು ವರ್ಷದಿಂದ ಕೇಳ್ತಿದ್ವಿ ನಮ್ಮಮ್ಮ ನೆಕ್ಸ್ಟ್ ವರ್ಷ ಅಂದ್ಕೊಂಡೇ ಬಂದ್ಬಿಡ್ತಿದ್ರು. ಈ ವರ್ಷ ನಾನು ನಮ್ಮ ಅಕ್ಕ ಡಿಸೈಡ್ ಮಾಡಿದ್ವಿ, ಅಮ್ಮ ಕೂರಿಸಿಲ್ಲ ಅಂದರೂ ನಾವಿಬ್ಬರಾದರೆ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು. ನಾವು ಹಬ್ಬ ಇನ್ನೂ 1 ತಿಂಗಳೈತೆ ಅನ್ನೋಕ್ಕಿಂತ ಮುಂಚೆಯಿಂದನೇ ನಾವು ಅಮ್ಮಂಗೆ ಹೇಳ್ತಿದ್ವಿ ಕೂರಿಸೋಣ ಅಂತ. ನಮ್ಮಮ್ಮ ನೋಡ್ಕೊಳ್ಳೋಣ ಬಿಡು ಹಬ್ಬ ಬರೋಷ್ಟರಲ್ಲಿ ಅಂತ ಅಂತಿದ್ರು. ನಾವು ಈ ಸತಿನೂ ನಮ್ಮಮ್ಮ ಕೂರಿಸಲ್ಲ ಬಿಡು, ಪ್ರತಿ ಸತಿ ಹೇಳ್ದಂಗೆ ಈ ಸತಿನೂ ಹೇಳುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ಅದಾದಮೇಲೆ ಸರಿ ಆಯ್ತು ಈ ವರ್ಷದಿಂದ ಕೂರಿಸೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಫಸ್ಟೆಲ್ಲ ಕೂರಿಸ್ತಿದ್ರು ನಮ್ಮಮ್ಮ, ನಮ್ಮ ಮಾಮ ಎಲ್ಲ ಸೇರಿ ಕೂರಿಸ್ತಿದ್ರಂತೆ. ಆದರೆ ಅದಾದಮೇಲೆ ನಿಲ್ಲಿಸ್ಬಿಟ್ಟಿದ್ರು. ಇವಾಗ ನಾನು ನಮ್ಮ ಅಕ್ಕ ಇದ್ದೀವಲ್ಲ, ನೀವಿಬ್ಬರು ಸೇರಿಕೊಂಡು ಕೂರಿಸ್ರಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಇನ್ಮೇಲೆ ವರ್ಷನೂ ಕೂರಿಸ್ಬೇಕು. ಈ ವರ್ಷ ಸ್ವಲ್ಪ ಸಿಂಪಲಾಗಿ ಕೂರಿಸಿದ್ದೀವಿ. ನೆಕ್ಸ್ಟ್ ವರ್ಷ ಅಂದರೆ ಈ ಸತಿ ಯಾರಿಗೂ ನಮ್ಮ ರಿಲೇಟಿವ್ಸ್ಗೆ ಯಾರಿಗೂ ಏನೂ ಹೇಳಲಿಲ್ಲ, ಯಾರನ್ನೂ ಕರೆದೂ ಇರಲಿಲ್ಲ. ಸೊ ಈ ವರ್ಷ ಗೊತ್ತಾಗೈತಲ್ಲ ಹೆಂಗೆ ಕೂರಿಸ್ಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷದಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ರಿಗೂ ಹೇಳಿ ಮಾಡೋಣ ಅಂತ ಅಂದ್ಬಿಟ್ಟು. ಈ ವರ್ಷ ಅಂದರೆ ಸ್ವಲ್ಪ ಲೇಟ್ ಆಗೋಯಿತು ಕೂರಿಸೋದು. ಬೇಗ ಸ್ಟಾರ್ಟ್ ಮಾಡಬೇಕಿತ್ತು. ನಾವು 1 ದಿನ ಮುಂಚೆನೇ ತಿಂಡಿ ಎಲ್ಲ ಮಾಡ್ಕೊಂಡಿದ್ದರೆ ಬೇಗ ಸ್ಟಾರ್ಟ್ ಮಾಡ್ಬೋದಿತ್ತು. ಇಲ್ಲಿ ಆವತ್ತಿನ ದಿನವೇ ಎಲ್ಲ ಮಾಡ್ಕೊಂಡ್ವಿ. ಒಬ್ಬಟ್ಟು ಮಾಡಿಕೊಂಡು ಚಿರೋಟಿ ರವೆ ಉಂಡೆ ಎಲ್ಲ ಮಾಡಿ ಮತ್ತೆ ಮನೆಯೆಲ್ಲ ಇನ್ನೊಂದ್ಸತಿ ಕ್ಲೀನ್ ಮಾಡಿ ನಾವು ಸ್ನಾನ ಮಾಡ್ಕೊಂಡು ಮತ್ತೆ ಕೂರಿಸೋಷ್ಟರಲ್ಲಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ನೆಕ್ಸ್ಟ್ ವರ್ಷದಿಂದ ಹಂಗೆ ಮಾಡೋಕ್ಕಾಗಲ್ಲ. 1 ದಿನ ಮುಂಚೆನೇ ತಿಂಡಿ ಐಟಮ್ಸ್ ಎಲ್ಲ ಮಾಡ್ಕೊಂಬಿಡ್ಬೇಕು. ಅದಾದಮೇಲೆ ಹಬ್ಬ ನಾಳೆನೇ. ಇವತ್ತು ನೈಟು ಪೂರ್ತಿ ಎಲ್ಲ ಬೇಗನೆ ಸ್ಟಾರ್ಟ್ ಮಾಡ್ಕೊಬೇಕು. ಒಂದು 8 ಗಂಟೆ 9 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡ್ರೆ 12 ಗಂಟೆ 1 ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ. ಅದಾದಮೇಲೆ ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಎಲ್ಲ ಮಾಡಬೇಕು. ನಾವೆಲ್ಲ ಮಲ್ಕೊಳ್ಳೋಷ್ಟರಲ್ಲಿ ಆಗಿತ್ತು ನೈಟು ಎಷ್ಟು 4 ನೈಟಲ್ಲ ಬೆಳಗಿನ ಜಾವನೇ ಆಗಿಬಿಟ್ಟಿತ್ತು. 4 ಗಂಟೆ 4:15 ಆಗಿತ್ತು. ಅದಾದಮೇಲೆ ನಾವು ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಿಲ್ಲ. ನಾವು ಅಮ್ಮನೇ ಎದ್ದು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು. ಆಮೇಲೆ ನಾನು ನಮ್ಮ ಅಕ್ಕ ಎದ್ದು ನಾವು ರೆಡಿಯಾಗಿ ಇನ್ನೊಂದು ಸತಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಮ್ಮಮ್ಮ ನಮ್ಮನ್ನ ಎದ್ದೇಳಿಸಿರಲಿಲ್ಲ. ಯಾಕಂದರೆ ನಾವು ನೈಟ್ ಲೇಟಾಗಲ್ವ ಮಲ್ಕೊಂಡಿದ್ದು. ಒಬ್ಬರೇ ಮಾಡಿಕೊಂಡ್ರು ಎಲ್ಲನೂ. ಅದಾದಮೇಲೆ ನಮ್ಮಮ್ಮ ಹೋದ್ಮೇಲೆ ಸ್ವಲ್ಪ ಏನೇನು ಕೆಲಸ ಇತ್ತು ಅದನ್ನೆಲ್ಲ ನಾವು ಮಾಡಿಕೊಂಡು ನೈಟಿಗೆ ನಮ್ಮಮ್ಮ ತಿಂಡಿ ಎಲ್ಲ ಮಾಡಬೇಕಿತ್ತಲ್ಲ, ನಮ್ಮಮ್ಮ ಸಂಜೆ ಬರೋಷ್ಟರಲ್ಲಿ ಅದಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಗೊತ್ತಾಗೈತಲ್ಲ, ಇವಾಗ ನೆಕ್ಸ್ಟ್ ವರ್ಷದಿಂದ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಎಲ್ರೂ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ವರ್ಷದಷ್ಟರಲ್ಲಿ ಏನಾಗುತ್ತೆ ಏನು ಕತೆ ಅಂತ ನೋಡೋಣ. ಅದಾದಮೇಲೆ ನಮ್ಮ ಅತ್ತೆಯವರು ಕೂರಿಸೋಣ ಇವತ್ತೇ ಅಂದರೆ ಹಬ್ಬದ ದಿನವೇ ಕೂರಿಸೋಣ ಅಂತ ಅಂದ್ಕೊಂಡಿದ್ರು. ಅವ್ರಿಗೂ ಏನೋ ಸ್ವಲ್ಪ ಲಾಸ್ಟಲ್ಲಿ ಪ್ರಾಬ್ಲಮ್ ಆಗಿ ಅವರು ಈ ಸತಿ ಕೂರಿಸ್ತಾಯಿಲ್ಲ, ಅಂದರೆ ಈ ವಾರ ಕೂರಿಸ್ತಾಯಿಲ್ಲ. ಇನ್ನು ನೆಕ್ಸ್ಟ್ ಶುಕ್ರವಾರ ಅವರು ಕೂರಿಸ್ತಾರೆ. ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರೆಲ್ಲ ಕೂರಿಸ್ಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಅವರು ಬಿಟ್ಬಿಟ್ರು. ನನ್ನ ತಂಗಿ ಪಾಪ ಆಸೆಯಿಂದ ಇದ್ಲು ಕೂರಿಸ್ತೀವಿ ನಾವು ಅಂತ ಅಂದ್ಬಿಟ್ಟು. ಅದಾದಮೇಲೆ ಕೂರಿಸಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲೆ ಕೂರಿಸಿದ್ವಿ ಅಂದ್ಬಿಟ್ಟು ಇಲ್ಲೇ ಬಂದುಬಿಟ್ಟು ನೋಡ್ಕೊಂಡೆಲ್ಲ ಕೂತಿದ್ಲು. ಬೆಳಗ್ಗೆಯಿಂದನೂ ಅಷ್ಟೇ ಹಬ್ಬದ ದಿನ ಬೆಳಗ್ಗೆಯಿಂದ ಬಂದು ನಮ್ಮ ಮನೇಲೇ ಇದ್ದು ಮತ್ತು ಅವಳಿಗೂ ರೆಡಿ ಆಗಬೇಕಂತೆಲ್ಲ ಆಸೆ ಇತ್ತು. ಅವಳು ಬಂದು ನಾವು ಬೆಳಗ್ಗೆನೆಲ್ಲ ರೆಡಿ ಆಗಿದ್ವಿ. ಅವಳಿಗೆ ಸೀರೆ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಏನು ಹಾಕ್ಕೊಂಡಿರಲಿಲ್ಲ. ಮತ್ತು ಸಂಜೆ ಮೇಲೆ ಅವಳು ರೆಡಿ ಆದಳು. ಇನ್ನು ಹುಡುಗರೆಲ್ಲ ಕೇಳೋಂಗಿಲ್ವಲ್ಲ, ಅವರೆಲ್ಲ ಈ ಹಬ್ಬ ಎಲ್ಲ ಮಾಡಲ್ವಲ್ಲ, ಅವ್ರದ್ದೆಲ್ಲ ಏನಿದ್ರು ಬತ್ತಾಯ್ತಲ್ಲ ಇವಾಗ ಗಣೇಶ ಹಬ್ಬ ಅದರಲ್ಲಿ ಮಾಡ್ಕೋತಾರೆ. ನನ್ನ ತಮ್ಮ ಅಂತೂ ಈ ಸತಿ ಮನೆಗೆ ಸೇರಿಲ್ಲ, ಸಂಜೆ ಮಾತ್ರ ಬಂದಿದ್ದ ಅಷ್ಟೇ. ಬೆಳಗ್ಗೆಯಿಂದೆಲ್ಲ ಫ್ರೆಂಡ್ಸು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿದ್ದ. ನೆಕ್ಸ್ಟ್ ವಾರ ಅವ್ರು ಕೂರಿಸ್ದಾಗ ನೋಡೋಣ, ಅದನ್ನು ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ನಾವು ಈ ಸತಿ ಕೂರಿಸಿರೋದು ಲಕ್ಷ್ಮಿ ಹೆಂಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ ಗೈಸ್. ನೋಡೋಣ, ನಮಗಷ್ಟು ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ ಹೆಂಗೆ ಕೂರಿಸ್ಬೇಕು ಏನು ಮಾಡಬೇಕು ಅಂತ. ಏನಾದರೂ ತಪ್ಪಾಗಿದ್ರೆ ಇಲ್ಲ ಅಂತಂದರೆ ಎಲ್ಲರೂ ಸರಿ ಮಾಡ್ಕೊಳ್ಳೋ ಅಂಥದ್ದಿದ್ರೆ ನೀವು ಹೇಳಿ, ಅದನ್ನು ನಾವು ಮಾಡ್ಕೊತೀವಿ. ನೆಕ್ಸ್ಟ್ ವರ್ಷದಿಂದ ಆ ಸರಿನ ಕರೆಕ್ಟಾಗಿ ಮಾಡಿಕೊಂಡು ಹೋಗ್ತೀವಿ. ಕಮೆಂಟ್ ಮಾಡಿ ಗೈಸ್ ಏನಾದರೂ ಇದ್ದರೆ. ಅದಾದಮೇಲೆ ಇಷ್ಟಪಟ್ಟು ನಾವು ಈ ಲಕ್ಷ್ಮಿನ ಕೂರಿಸಿದ್ದೀವಿ. ಫೈನಲಿ ನೈಟಿಗೆ ಈ ಥರ ಕಾಣಿಸ್ತಿತ್ತು, ಬೆಳಗ್ಗೆ ಎದ್ದು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಎಕ್ಸಾಕ್ಟಾಗಿ ಟೈಮ್ ಎಷ್ಟು ಅಂತಂದರೆ 3:50.
2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 3:50ಕ್ಕೆ ನಿಲ್ಲಿಸಿದ್ವಿ. ಇವಾಗ ಏನು ಪೂರ್ತಿ ಆಗಿಲ್ಲ, ಇಷ್ಟೇ ಅರ್ಧ ಆಗಿರೋದು, ಇನ್ನೂ ಅರ್ಧ ಎದ್ದು ಇನ್ನು ಬೆಳಿಗ್ಗೆ ಹೂವು ಎಲ್ಲ ಹಾಕಿ ಎಲ್ಲ ಮಾಡೋದೈತೆ. ಇವಾಗ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಇನ್ನು ಮಿಕ್ಕಿದ್ದು ಏನೇನು ಮಾಡ್ತೀವಿ ಏನೇನು ಬಿಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಇವಾಗ ಆವಾಗಲಿಂದ ಏನೇನು ಮಾಡಿದ್ವಿ ಅಂತಂದರೆ ಒಬ್ಬಟ್ಟು ಮಾಡಿದ್ವಿ, ರವೆ ಉಂಡೆ ಮಾಡಿದ್ವಿ, ಕರ್ಜಿಕಾಯಿ ಮಾಡಿದ್ವಿ. ಕರ್ಜಿಕಾಯ ಚಿರೋಟಿನೇ ಇದು ಚಿರೋಟಿ ಇದಿಷ್ಟು ಮಾಡಿದ್ವಿ. ಬೆಳಗ್ಗೆ ಎದ್ದು ಏನು ನಾಷ್ಟ ಮಾಡಿ ಬೆಳಗ್ಗೆ ನಾಳೆ ಕತೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಇದನ್ನೆಲ್ಲ ಹೆಂಗೆ ರೆಡಿ ಮಾಡ್ತೀನಿ ಅಂತ ಸಿಗ್ತೀವಿ. ಬಾಯ್ ಗೈಸ್. ಆಗಲೇ ಟೈಮ್ ಬಂದು 11:15 ಆಗಿದೆ. ಸೊ ಇವಾಗ ರೆಡಿಯೆಲ್ಲ ಆಯ್ತು. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ನಾನು ಫುಲ್ ಔಟ್ಫಿಟ್ ಬಾರಿ ಇಲ್ಲಿ ನಾನು ತೋರಿಸೆ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ಬಾರಿ. ಬೇಡ ಬೇಕಾದ್ರೆ ತಿನ್ಕೋ. ಇದು ನನ್ನ ಔಟ್ಫಿಟ್. ನಮ್ಮ ಅಕ್ಕ ಹೆಂಗೆ ರೆಡಿ ಆಗೋಳೆ ಅಂತ ತೋರಿಸ್ತೀನಿ. ನಾನು ಇನ್ನೂ ರೆಡಿ ಆಗಿಲ್ಲ. ನಮ್ಮ ಅಕ್ಕ ಇನ್ನೂ ಪೂರ್ತಿ ರೆಡಿ ಆಗಿಲ್ಲ. ಅವಳು ಸೀರೆಗೂ ಅವಳಿಗೂ ಚೆನ್ನಾಗಿ ಕಾಣಿಸ್ತೈತೆ, ಆದರೆ ಅವಳು ಇನ್ನೂ ಪೂರ್ತಿ ರೆಡಿ ಆಗಿಲ್ಲ. ರೆಡಿ ಆದಮೇಲೆ ತೋರಿಸ್ತೀನಿ ರೀ ಗೈಸ್. ಇವಾಗ ಟೈಮ್ ಆಗೋಗ್ಬಿಟ್ಟೈತೆ. ಬೇಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಇನ್ನು ನಮ್ಮ ಲಕ್ಷ್ಮಿ ತೋರಿಸಿರ ಅಲ್ವಾ ನಿಮಗೆ, ನೈಟ್ ಕೂರಿಸಿದ್ವಲ್ಲ ಅದು ಇನ್ನು ಇವಾಗ ಹೂವೆಲ್ಲ ಹಾಕಿ ಎಲ್ಲ ಪೂಜೆ ಮಾಡಿದ್ದೀವಲ್ಲ ಅದನ್ನ ತೋರಿಸ್ತೀನಿ ನಂದು. ಗೈಸ್ ನಮ್ಮ ಮನೆ ಲಕ್ಷ್ಮಿ ನೋಡಿ ಗೈಸ್, ಈ ಥರ ಕೂರಿಸಿರೋದು ನಾವು. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಾವು ಇಷ್ಟು ವರ್ಷ ನಾವು ಕೂರಿಸಿರ್ಲಿಲ್ಲ, ಅಂದರೆ ನಮ್ಮಮ್ಮ ಅವಾಗ ಕೂರಿಸ್ತಿದ್ರು. ಅದು ಕೂರಿಸಿರೋದು ನಮ್ಗೆ ಯಾವುದು ಗ್ಯಾಪ್ನೇ ಇಲ್ಲ. 10 ವರ್ಷದ ಮುಂಚೆ ಕೂರಿಸ್ತಿದ್ರಂತೆ. ನಾನು ನಮ್ಮ ಅಕ್ಕ ಎಷ್ಟೊಂದು ವರ್ಷದಿಂದ ಹೇಳ್ತಿದ್ರು ಕೂರಿಸೋಣ ಅಂತ. ಆದರೆ ನಮ್ಮಮ್ಮ ಕೂರಿಸ್ತಿರ್ಲಿಲ್ಲ, ಬೇಡ ಬೇಡ ಅಂತ. ಈ ವರ್ಷ ನಾನು ನಮ್ಮ ಅಕ್ಕ ಇಬ್ಬರು ಹಠ ಮಾಡಿ ಇಲ್ಲ ಈ ವರ್ಷ ನಾವೇ ಕೂರಿಸ್ತೀವಿ ಅಂತ ಹಠ ಮಾಡಿ ಇಷ್ಟು ಮಾಡಿದ್ದೀವಿ ಗೈಸ್. ಸಿಂಪಲಾಗಿ ಮಾಡಿದ್ದೀವಿ ಈ ಸತಿ. ನೆಕ್ಸ್ಟ್ ಸತಿ ಹಿಂದೆ ಗ್ರ್ಯಾಂಡಾಗಿ ಮಾಡಬೇಕಂದ್ರೆ ಇವಾಗ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ಅಲ್ವಾ, ಫಸ್ಟ್ ವರ್ಷ ಯಾವ ಥರ ಕೂರಿಸ್ಬೇಕು ಹೆಂಗೆ ಮಾಡಬೇಕು ಅಂತ. ಈ ಸತಿ ಎಲ್ಲ ಹೆಂಗೆ ಮಾಡಬೇಕು ಏನೇನು ಕತೆ ಅಂತ ಎಲ್ಲ ಗೊತ್ತಾಗೈತೆ. ನೆಕ್ಸ್ಟ್ ವರ್ಷದಿಂದ ಇದಕ್ಕಿಂತ ಇನ್ನೊಂಚೂರು ಗ್ರ್ಯಾಂಡಾಗಿ ಮಾಡೋಣ. ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಅದಾದಮೇಲೆ ಹಂಗೆ ಗ್ರ್ಯಾಂಡಾಗಿ ಮಾಡೋಣ. ಇವಾಗ ನಮ್ಮ ಕೈಯಲ್ಲಿ ಎಷ್ಟು ಕಾಸಿತ್ತು ಅಷ್ಟಕ್ಕೆ ಮಾತ್ರ ಮಾಡಿದ್ದೀವಿ ಗೈಸ್. ಹೆಂಗಿದೆ ಅಂತ ಕಮೆಂಟ್ ಮಾಡಿಬಿಡಿ ಗೈಸ್. ಇವಾಗ ಟೈಮು 4 ಗಂಟೆಲಿ ಈಗ ಊಟ ಮಾಡ್ತಾಯಿದ್ದೀನಿ. ನಮ್ಮ ಮೇಡಮ್ ಅವ್ರನ್ನ ರೆಡಿ ಮಾಡೋದು ಇಷ್ಟೊತ್ತಾಯಿತು. ಸುಂದ್ರಿಗೆ ಸೀರೆ ಉಡಿಸಿ ರೆಡಿ ಮಾಡೋದು ಇಷ್ಟೊತ್ತಾಯಿತು. ಇವಾಗ ಊಟ ಮಾಡ್ತಾಯಿದ್ದೀನಿ. ಈಗ ಟೈಮ್ 4 ಗಂಟೆ ಆಗೈತೆ. ನೆಕ್ಸ್ಟ್ ಈಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗೋರೆ. ಕೆಲಸದಿಂದ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಪೂಜೆ ಮಾಡಿ ನೆಕ್ಸ್ಟು ನಮ್ಮ ಅಕ್ಕ ಇವಾಗ ಅವ್ರ ಮನೆಗೆ ಹೋಗೋಳೆ. ಅವ್ರ ಮನೇಲಿ ಪೂಜೆ ಮಾಡ್ಬಿಟ್ಟು ಬರಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಹೋಗಿರಲಿಲ್ಲ. ಇವಾಗ ಹೋದ್ಲವಳು 4 ಗಂಟೆಗೆ. ಅವಳು ಬರ್ತಾಳೆ 4:15 ಗಂಟೆ ಅಷ್ಟು. ನಮ್ಮ ಅಮ್ಮನೂ ಬರ್ತಾರೆ. ನೆಕ್ಸ್ಟು ಅವರು ಒಂದ್ಮೇಲೆ ಇವಾಗ ಇನ್ನೊಂದು ಸತಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಸಿಗ್ತೀವಿ ಗೈಸ್. ನಾವು ಹೆಂಗಿದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ನಮ್ಮ ಅಕ್ಕ ಇವಳು ನಮ್ಮ 3 ಜನದಲ್ಲಿ ಯಾರು ಚೆನ್ನಾಗಿ ರೆಡಿಯಾಗಿದ್ದೀವಿ ಅಂದರೆ ಯಾರಿಗೂ ಮೇಕಪ್ ಮಾಡಿಲ್ಲ. ನಾನು ಮಾಡ್ಕೊಂಡಿದ್ದೀನಿ, ನಮ್ಮ ಅಕ್ಕ ಅವಳು ಮಾಡ್ಕೊಂಡವಳೆ, ಇವಳು ಮಾಡ್ಕೊಂಡವಳೆ. ಯಾರು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಗೈಸ್. ನೋಡೋಣ. ಆನೆಸ್ಟ್ ಆಗಿರಬೇಕು ನಿಮ್ಮ ಆನ್ಸರ್. ನೀನು ಉಡ್ಸ್ಕೊಟ್ಟಿದ್ದು ಸೀರೆ ಒಂದು ಕೀರ್ತಕ ಉಡ್ಸ್ಕೊಟ್ಟಿದ್ದು ಅಷ್ಟೇ. ನಿಮ್ಮ ಆನ್ಸರ್ ಆನೆಸ್ಟ್ ಆಗಿರಬೇಕು ಗೈಸ್. ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ನೋಡೋಣ. ಯಾರು ಜಾಸ್ತಿ ಕಮೆಂಟ್ ಬರುತ್ತೆ ಅಂತ ನೋಡೋಣ ಗೈಸ್. ಇವಾಗ ಟೈಮು 8 ಗಂಟೆ ಆಗಿದೆ. ಇವಾಗ ಎಲ್ಲರ ಮನೆಗೆ ಅಷ್ಟೊಂದು ಕುಟುಂಬಕ್ಕೆ ಹೋಗಿ ಬಂದು ಕೂತಿದ್ದೀವಿ. ನಮ್ಮಮ್ಮ ಇವಾಗ ಹೋಗೋರೆ. ನಾನು ನಮ್ಮ ಮಕ್ಕಳೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕೂತ್ಕೊಂಡ್ವಿ. ಇನ್ನೂ ಬರೋರು ಬರ್ತಾವ್ರೆ, ಹೋಗೋರು ಹೋಗ್ತಾವ್ರೆ. ಆದರೂ 8 ಗಂಟೆ ಆಯಿತು. ಹಿಂದಕ್ಕೆ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿ ಪಲ್ಲವಿ ಮೇಡಮ್ ಬಂದ್ರು ನಮ್ಮ ಮನೆಗೆ. ನೋಡಿ ಗೈಸ್ ಇವಳು ಕಾಣಿಸ್ತಾವಳೆ. ನೋಡಿ ಗೈಸ್ ಪಲ್ಲವಿಗೆ ಅರ್ಶಿನ ಕುಂಕುಮ ಕೊಡಬೇಕು. ಈಗ ಗೈಸ್ ಕೊಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಳಗಡೆ ಇರೋದೇ ತೆಗಿಯಾಸಿಗೆ ಕುಂಕುಮ ಇಲ್ಲಡಿ ಎಲ್ಲಿಂದ ಎಲ್ಲಿವರೆಗೂ ಆಂಟಿಗೆ ನೀನು ಆಂಟಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಮೇಡಮ್. ಇಲ್ಲ ಆಮೇಲೆ ಪರವಾಗಿಲ್ಲ ಆಮೇಲೆ ನೋಡೋದು.
ಎಲ್ಲ ಮಾಡೈತೆ ಮಮ್ಮಿ. ಇವಳು ಹೆಂಗ್ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ guys. ಕುಂಕುಮ ನೋಡಿ ಹಣೆ ತುಂಬಾ ಇಕ್ಕೋಬಿಟ್ಟವಳೆ. ನಾನು ಫುಲ್ ಅವಾಗಲೇ ನೋಡಿ ಸುಸ್ತಾಗ್ಬಿಟ್ಟಿದೆ. ಇವಾಗ ಬಂದು ರೆಸ್ಟ್ ತಗೊಳ್ಳೋಣ ಅಂತ ಕೂತಿದ್ವಿ. ಇನ್ನು ನೆಕ್ಸ್ಟ್ ಹೋಗ್ಬೇಕು. ನೋಡೋಣ ಇನ್ನು ನೆಕ್ಸ್ಟ್ ಯಾರ್ಯಾರ ಮನೆಗೆ ಹೋಗ್ತೀವಿ ಏನು ಕತೆ ಅಂತ. ಇದು ನೋಡ್ತಾ ನೋಡ್ತಾನೆ ಇರಬೇಕು ಅನಿಸ್ತೈತೆ ಗೈಸ್. ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮಗೆ. ಅಂದರೂ ಇವತ್ತು ಎತ್ಬಿಡ್ಬೇಕು. ಇವಾಗ ನೈಟ್ 10 ಗಂಟೆ 11 ಗಂಟೆ ಎತ್ಬಿಡ್ತೀವಿ. ಯಾಕಂತಂದರೆ ಮತ್ತೆ ನಾಳೆ ಶ್ರಾವಣ ಮಾಡಬೇಕು ನಾವು. ಅದಕ್ಕೆ ಅಲ್ಲೂ ನಾಳೆ ಶ್ರಾವಣ ಮಾಡಬೇಕಲ್ಲ, ಅಲ್ಲೇ ದೇವ್ರು ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಎತ್ತಿಸ್ಬಿಡ್ತಾ ಇದ್ದೀವಿ. ನೋಡೋಣ ಈ ಇಕ್ಕಿ ಅಂತ ಹೇಳ್ತಿದ್ದೀವಿ. ಇಡ್ತಾರೋ ಇಲ್ಲ ಅಂತಂದರೆ ಎತ್ಬಿಡ್ತಾರೋ ನೋಡೋಣ. ನೋಡಿ ಎಷ್ಟು ಚೆನ್ನಾಗೈತೆ. ಬಾಯ್ ಇವಾಗ ಅವಂಟಿ ಮನೆಗೆಲ್ಲ ಹೋಗಿ ಬಂದೆ ಮುಗೀತು. ಸೊ ಫೈನಲಿ ಹಬ್ಬನೂ ಮುಗೀತು. ಬೆಳಗ್ಗೆಯಿಂದೆಲ್ಲ ಓಡಾಡಿ ರೆಡಿಯಾಗಿ ಫೋಟೋ ಎಲ್ಲ ಮುಗೀತು. ಫುಲ್ ಟಯರ್ಡ್ ಆಗೈತೆ. ಇವಾಗ ಊಟ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ಹಬ್ಬ ಹೆಂಗೆ ಅನಿಸ್ತು ಅಂತ ಎಲ್ರಿಗೂ ಕೇಳ್ಕೊಂಬರೋಣ ಬನ್ನಿ ಗೈಸ್. ಒಂದು ಕಡೆಯಿಂದ ಎಲ್ಲರೂ ಕೇಳೋಣ. ನಮ್ಮ ಪಲ್ಲವಿದು ಕಾಸ್ಟ್ಯೂಮ್ ಚೇಂಜ್ ಆಗಿದೆ ನೋಡಿ ಗೈಸ್. ಬಾರೆ ಇಲ್ಲಿ ಪಲ್ಲು ಡ್ಯೂಡ್. ಹಬ್ಬ ಹೆಂಗನ್ಸ್ತು? ಅದಕ್ಕೆ ಕತ್ತೆ ಒಂಚೂರು ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ ನಾನು. ನೋಡಿ ಬೇಗ ಇಲ್ಲಿ ಶೈ ಬಾಯ್. ನಿಂಗೆ ಹೆಂಗೆ ಅನಿಸ್ತೆ ಮ್ಯಾಗ ಹಬ್ಬ ಹೆಂಗೆ ಅನಿಸ್ತೆ? ಇರೇ ಪಲ್ಲು ನಿಂಗೆ ಕ್ವಶನ್ ಕೇಳ್ಬೇಕು. ಹಾಂ ನಿನಗೆ ಪಲ್ಲು ಚೆನ್ನಾಗಿ ಬೇಜಾರು. ನೆಕ್ಸ್ಟ್ ವಾರ ಕೂರಿಸ್ತೀನಿ. ನಮ್ಮ ಕೊಲ್ಲೂರು ಈ ವಾರ ಕೂರ್ಸೋಣ ಅಂತ ಅನ್ಕೊಂಡಿದ್ರು ಅವ್ರ ಮೇಲೆ. ಆದರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರು ಕೂರಿಸಿದ್ರೆ ನೆಕ್ಸ್ಟ್ ಶುಕ್ರವಾರ ಕೂರಿಸ್ತಾರೆ. ಅದಕ್ಕೆ ಅಕ್ಕ ಸ್ವಲ್ಪ ಬೇಜಾರಾಗ್ಬಿಟ್ಟಿಲ್ಲ. ಏನು ಅಷ್ಟೊಂದೇನಿಲ್ಲ, ನೆಕ್ಸ್ಟ್ ವಾರ ಕೂರಿಸ್ತಾರಲ್ಲ ಅದಕ್ಕೆ ಸ್ವಲ್ಪ ಓಕೆ ಅಲ್ವೇನೆ ಪಲ್ಲು? ನೆಕ್ಸ್ಟ್ ಶುಕ್ರವಾರ ಕೂರಿಸ್ತೀರ ತಾನೆ ನೀವು? ಇದೇ ಕೆಲಸ ನಮ್ಮ ಅಮ್ಮನ ಕೇಳೋಣ. ಮಮ್ಮಿ ಇಲ್ಲಿ ನೋಡಮ್ಮ ಒಂದು ನಿಮಿಷ. ಮಮ್ಮಿ ಇಲ್ಲಿ ನೋಡಮ್ಮ, ಇಲ್ಲಿ ನೋಡು. ಹೆಂಗನ್ಸ್ತು ಮಮ್ಮಿ ನಿಂಗೆ ಹಬ್ಬ ಚೆನ್ನಾಗಿತ್ತ? ಏನ್ಗೆ 10 ವರ್ಷ ನಿಲ್ಸ್ಬಿಟ್ಟಿದ್ದು? ನಾವು ಹೇಳಿದ್ಕಿತಾನೆ ಇವಾಗ ಸ್ಟಾರ್ಟ್ ಮಾಡಿದ್ದು. ಇವ್ನು ಹೇಳಿದ್ದಕ್ಕೆ ಇವನಿಗೋಸ್ಕರ ಮಾಡಿದ್ದು. ಇವಾಗ ಯಾರಿಗೋಸ್ಕರ ನೀನು ಸ್ಟಾರ್ಟ್ ಮಾಡಿದ್ದು? ನಿಮ್ಮಿಬ್ಬರಿಗೆ ಇವನಿಗೋಸ್ಕರ. ಅಷ್ಟು ಚೆನ್ನಾಗಿ ಅನಿಸ್ತಾ ಹಬ್ಬ? ಚೆನ್ನಾಗಿ. ನಿಮ್ಗೆ ಇಷ್ಟ ಆದರೆ ನನಗೆ ಇಷ್ಟನೇ. ನನಗೆ ಇಷ್ಟ ಆಯಿತು. ಅವಳಿಗೆ ಇಷ್ಟ ಐತೆ? ಅವಳಿಗೆ ಇಷ್ಟ ಆಗಲಿಲ್ಲ ನಿನ್ನೆ ಮಾಡಿದ್ದಕ್ಕೆ. ಸರಿ, ಈಗೇನಾಗೋಯ್ತು? ಕೊಡ್ತೋಯ್ತು ಉಳ್ತೋಯ್ತು? ಏನಿಲ್ಲ, ಇವಾಗಲೂ ಚೆನ್ನಾಗಿ ಕಾಣಿಸ್ತೈತೆ. ನಿಂಗೆ ಹೆಂಗ ಅನ್ಸ್ತು ಹಬ್ಬ? ಚೆನ್ನಾಗಿತ್ತ ಹಬ್ಬ? ಹೇಳು. ಚೆನ್ನಾಗಿತ್ತು. 10 ವರ್ಷ ನಿಲ್ಸ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದು ಹೆಂಗನ್ಸ್ತು? ಬೇಡ ಅಂತಿದ್ದಲ್ಲ, ಚೆನ್ನಾಗಿ ಅನ್ಸ್ತಾ? ಹೋಗು ಹೇಳು. ಚೆನ್ನಾಗಿಲ್ವಾ? ನಾವು ಚೆನ್ನಾಗಿ ಮಾಡಿದ್ವಾ? ಬಿಡು, ನೆಕ್ಸ್ಟ್ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ. ಪಲ್ಲು ಅದೇ ಹೇಳಿದ್ದು, ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ. ನೋಡಿ ಗೈಸ್, ಇವಾಗ ಮಾಡಿರೋದು ಇಷ್ಟೇ ಸಿಂಪಲ್ ಆಗಿ ಮಾಡಿರೋದು. ನೆಕ್ಸ್ಟ್ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತೀವಿ, ಆಯ್ತಾ? ಇಷ್ಟೇ ಬಿಡು, ಅಷ್ಟೇ ಗೈಸ್. ನಮ್ಮ ಅಕ್ಕಂಗೆ ಎಂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಅಂದರೆ, ನೆನ್ನೆ ನಮ್ಮಮ್ಮ ಈ ಸೀರೆ ಉಡ್ಸೋಣ ಅಂತಂದಿದ್ರು. ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಯೆಲ್ಲೋ ಮತ್ತು ರೆಡ್ ಮೆರೂನ್ ಕಲರು ಈ ಸೀರೆ ಉಡ್ಸೋಣ ಅಂತಂದಿದ್ರು. ಇವಳು ಆ ಕಲರು ಮತ್ತು ಅದು ಚೆನ್ನಾಗಿ ಕಾಣಲ್ಲ, ಬೇಡ ಕಾಂಬಿನೇಷನ್ನು ಅಂತ ಅಂದ್ಬಿಟ್ಟು ಬೇಡ ಅಂದ್ಲು. ಇವಾಗ ಉಡಿಸ್ದಾಗ ಚೆನ್ನಾಗಿ ಕಾಣಿಸ್ತೈತೆ ತಾನೆ? ಚೆನ್ನಾಗಿದೆ ತಾನೆ? ಹೇಳ ಕರೆಕ್ಟಾಗಿ. ಒಳ್ಳೆ ಹುಚ್ಚಿ ಇದ್ದಂಗಿದ್ದೀನಿ, ಕೂತಿದ್ದೀನಿ, ಅದನ್ನೇ ರೆಕಾರ್ಡ್ ಮಾಡು, ಅದನ್ನೇ ಹಾಕೋತಾಗಿ. ಓಕೆ, ವ್ಲಾಗ್ ಎಂಡ್ ಮಾಡು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಟು ವ್ಲಾಗ್ಸ್. ಬಾಯ್. ನಾಳೆನೂ ಒಂದು ಸ್ಪೆಷಲ್ ಏನಂತಂದ್ರೆ, ನಾಳೆ ಶ್ರಾವಣ ಅದ್ರದ್ದು ಒಂದು ವ್ಲಾಗ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಒಂದು ವ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.